ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ನಾನು ನವಿತಾ ಜೈನ್ ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ನಿಮಗೆ ಬೇಕಾಗೇ ಇರುವಂತಹ ಒಂದು ಅತ್ಯಮೂಲ್ಯವಾದ ಮಾಹಿತಿಯನ್ನು ಹೊತ್ತು ತಂದಿದ್ದೀನಿ ಪ್ರಮುಖವಾಗಿ ಈ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ನೀವೆಲ್ಲರೂ ಫೋನ್ ಯೂಸ್ ಮಾಡ್ತೀರಿ ಅನ್ನೋದು ಗೊತ್ತೇ ಇದೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕೀಪ್ಯಾಡ್ ಫೋನ್ ಅನ್ನು ಬಳಕೆ ಮಾಡೋರ ಸಂಖ್ಯೆ ಬಹಳ ಕಡಿಮೆ ಸ್ಮಾರ್ಟ್ ಫೋನ್ ಎಲ್ಲರ ಕೈಯಲ್ಲೂ ಕೂಡ ರಾರಾಜಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಅಂತ ಇಲ್ಲ ರಾತ್ರಿ ಅಂತ ಇಲ್ಲ ಯಾವಾಗ ನೋಡಿದ್ರು ಈ ಫೋನ್ ಅನ್ನು ಯೂಸ್ ಮಾಡ್ತಾನೆ ಇರ್ತಾರೆ ಹಾಗಾದ್ರೆ ಈ ರೀತಿಯಾಗಿ ಫೋನ್ ಬಳಕೆ ಮಾಡಿದ್ರೆ ಏನಾಗುತ್ತೆ ವಾಟ್ಸಪ್ ನೋಡೋದು ರೀಲ್ಸ್ ಅನ್ನ ನೋಡೋದು ಇಂತಹ ಸಂದರ್ಭದಲ್ಲಿ ನಮ್ಮ ಸ್ಮಾರ್ಟ್ ಫೋನ್ಗಳ ಮೇಲಿನ ಡಿಪೆಂಡೆನ್ಸಿ ಇದೆಯಲ್ಲ ಇದು ನಮ್ಮ ಲೈಫ್ ಸ್ಟೈಲ್ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ ನಾವು ಬೆಳಿಗ್ಗೆ ಎದ್ದ ಕ್ಷಣದಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಎಷ್ಟೋ ಜನ ಮಲಗುವ ಸಂದರ್ಭದಲ್ಲೂ ಕೂಡ ಫೋನ್ ಹಿಡಿದು ಆ ನಂತರ ಅದನ್ನು ನೋಡಿ ರೀಲ್ಸ್ ನೋಡಿನೋ ಅಥವಾ ಯಾವುದೋ ಒಂದು ವಿಡಿಯೋಗಳನ್ನು ನೋಡಿನೋ ಆ ನಂತರ ಹಾಗೆ ನಿದ್ದೆ ಹೋಗೋರು ಕೂಡ ಇರ್ತಾರೆ ಈ ರೀತಿಯಾಗಿ ನಾವು ನಮ್ಮ ಫೋನನ್ನು ಯೂಸ್ ಮಾಡ್ತಾ ಇರ್ತೀವಿ ಅನೇಕ ಜನ ನಿದ್ದೆಯ ಸಮಯದಲ್ಲೂ ತಮ್ಮ ಫೋನ್ಗಳನ್ನು ದೂರ ಇಡೋದಕ್ಕೆ ಒಂದು ಸ್ವಲ್ಪ ಟ್ರೈ ಮಾಡ್ತಾ ಇದ್ರು ಕೂಡ ಅದು ಲಾಂಗ್ ಪೀರಿಯಡ್ವರೆಗೂ ಕೂಡ ಅವುಗಳನ್ನು ದೂರ ಇಡೋದಕ್ಕೆ ಸಾಧ್ಯ ಆಗದೇ ಇರೋದಿಲ್ಲ ಎಷ್ಟೋ ಜನ ಒಂದು ಕ್ಷಣ ಒಂದು ಫೋನನ್ನು ಆ ಕಡೆ ಇಟ್ಟರೆ ಆ ನಂತರ ಮತ್ತೆ ವಾಪಸ್ ಏನಾಯ್ತಪ್ಪ ಫೋನಲ್ಲಿ ಏನಾದರೂ ಮೆಸೇಜ್ ಬಂದಿದೆಯಾ ಅಂತ ಹೇಳಿ ಚೆಕ್ ಮಾಡುವವರು ಜಾಸ್ತಿ ಜನ ಇದ್ದಾರೆ ಅದು ಕೂಡ ಒಂದು ರೀತಿಯ ಚಟದ ರೀತಿಯಾಗಿ ಆಗ್ತಾ ಇದೆ ಕೆಲವರಿಗೆ ಸಿಗರೆಟ್ ಸೇದೋದ್ರಿಂದ ಅಥವಾ ಡ್ರಿಂಕ್ಸ್ ಮಾಡೋದ್ರಿಂದ ಯಾವ ರೀತಿಯ ಚಟ ಉಂಟಾಗುತ್ತೋ ಅದೇ ರೀತಿಯಾದಂತಹ ಚಟ ಕೂಡ ಈ ಸ್ಮಾರ್ಟ್ ಫೋನ್ನಿಂದ ಆಗ್ತಾ ಇದೆ ಅನ್ನುವಂತಹ ಒಂದು ಆಘಾತಕಾರಿ ಅಂಶ ಇದೀಗ ಬಯಲಿಗೆ ಬಂದಿದೆ ಇವತ್ತಿನ ದಿನಮಾನದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಸ್ಮಾರ್ಟ್ ಫೋನ್ನ ವ್ಯಸನ ಅಂತಾನೆ ಇದನ್ನು ಹೇಳಲಾಗುತ್ತೆ ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ ಇದರಿಂದ ಮುಕ್ತಿ ಪಡೆಯೋದಕ್ಕೆ ಏನು ಮಾಡಬೇಕು ಒಂದು ಅಧ್ಯಯನವನ್ನು ಕೂಡ ನಡೆಸಲಾಗುತ್ತೆ ಏನೇನು ಸಮಸ್ಯೆಗಳಾಗಿದೆ ಇದರಿಂದ ಮುಕ್ತಿ ಪಡೆಯೋದಕ್ಕೆ ಯಾವ ರೀತಿಯಾಗಿ ಪರಿಹಾರ ಇದೆ ಅಂತ ಹೇಳಿ ಒಂದು ಸಂಶೋಧನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಜನರ ಮೇಲೆ ಇದನ್ನ ಅಧ್ಯಯನ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಆಘಾತಕಾರಿ ಮಾಹಿತಿಯ ಜೊತೆಗೆ ಇದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನಗಳನ್ನು ಕೂಡ ತಜ್ಞ ವೈದ್ಯರು ಹೇಳಿದ್ದಾರೆ ಸತತ 3 ದಿನಗಳ ಕಾಲ ನಿಮ್ಮ ಫೋನ್ನಿಂದ ನೀವು ದೂರ ಇರೋದಕ್ಕೆ ಪ್ರಯತ್ನ ಪಡಿ ನೀವು ಹೀಗೆ ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಅತ್ಯದ್ಭುತವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಇದು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಅಸಾಧ್ಯ ಅಂತ ಅನಿಸಿದ್ರು ಕೂಡ ಇತ್ತೀಚಿನ ಸಮೀಕ್ಷೆ ಕೆಲವು ಆಶ್ಚರ್ಯಕರ ವಿಷಯಗಳನ್ನು ಬಹಿರಂಗ ಮಾಡಿದೆ ಕಳೆದ ದಶಕಗಳಲ್ಲಿ ಸ್ಮಾರ್ಟ್ ಫೋನ್ಗಳ ಜನಪ್ರಿಯತೆ ಹೆಚ್ಚುತ್ತಾ ಇರುವಂತೆಯೇ ಅವುಗಳ ಅತಿಯಾದ ಬಳಕೆ ದೈಹಿಕವಾಗಿ ಸಾಮಾಜಿಕವಾಗಿ ಹಾಗೆಯೇ ಮಾನಸಿಕ ಪರಿಣಾಮಗಳ ಬಗ್ಗೆ ಕೂಡ ಸಾಕಷ್ಟು ರೀತಿಯ ಪರಿಣಾಮಗಳು ಬೀರ್ತಾ ಇದೆ ಅನ್ನುವ ಚರ್ಚೆ ನಡೀತಾ ಇದೆ ಕಂಪ್ಯೂಟರ್ಸ್ ಇನ್ ಹ್ಯೂಮನ್ ಬಿಹೇವಿಯರ್ನಲ್ಲಿ ಪ್ರಕಟವಾದ ಇತ್ತೀಚಿನ ಒಂದು ಅಧ್ಯಯನದ ಪ್ರಕಾರ 25 ಜನ ಯುವ ವಯಸ್ಕ ಸ್ಮಾರ್ಟ್ ಫೋನ್ ಬಳಕೆದಾರರ ಮೇಲೆ 72 ಗಂಟೆಗಳ ಕಾಲ ಈ ಸ್ಮಾರ್ಟ್ ಫೋನ್ ಅನ್ನು ನಿಷೇಧ ಮಾಡಿ ಏನು ಪರಿಣಾಮ ಅನ್ನೋದರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಲಾಗಿತ್ತು ಆಗ ಕಂಡುಕೊಂಡ ಸತ್ಯ ಏನು ಜೊತೆಗೆ ಇದಕ್ಕೆ ಪರಿಹಾರದ ಬಗ್ಗೆ ಕೂಡ ಮಾತನಾಡ್ತಾ ಹೋದಾದ್ರೆ ಸತತ 3 ದಿನಗಳ ಕಾಲ ಸ್ಮಾರ್ಟ್ ಫೋನ್ ಬಳಸದಿದ್ರೆ ಮೆದುಳಿನ ಪ್ರತಿಯೊಂದು ಕೋಶವೂ ಕೂಡ ನೀವು ನಂಬಲಾಗದ ಸ್ಪೀಡಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ ಆ ಒಂದು ಅಧ್ಯಯನದಿಂದ ತಿಳಿದು ಬಂದಿದೆ ಕಂಪ್ಯೂಟರ್ ಅನ್ನು ನಾವು ರೀಸ್ಟಾರ್ಟ್ ಮಾಡಿದಾಗ ಯಾವ ರೀತಿಯಾಗಿ ಫಾಸ್ಟ್ ಆಗಿ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಲ್ಲ ಅದೇ ರೀತಿಯಾಗಿ ನೀವು ಫೋನನ್ನು 3 ದಿನ ಬಳಕೆ ಮಾಡದಿದ್ರೆ ಮೆದುಳು 3 ದಿನಗಳಲ್ಲಿ ತನ್ನನ್ನು ತಾನೇ ರೀಬೂಟ್ ಮಾಡ್ಕೊಳ್ಳುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ ಮಾನವನ ಮೆದುಳಿನ ಮೇಲೆ ಕಂಪ್ಯೂಟರ್ ಮತ್ತು ಸ್ಮಾರ್ಟ್ ಫೋನ್ಗಳ ಪರಿಣಾಮದ ಕುರಿತು ನಡೆಸಿದಂತಹ ಅಧ್ಯಯನದ ಪ್ರಕಾರ ಈ ಸ್ಮಾರ್ಟ್ ಫೋನ್ ವ್ಯಸನ ಮೆದುಳಿನ ಸಾಮಾನ್ಯ ಬೆಳವಣಿಗೆ ಹಾಗೆಯೇ ಆಂತರಿಕ ರಾಸಾಯನಿಕಗಳ ಪ್ರಕ್ರಿಯೆಗಳ ಮೇಲೆ ಎಫೆಕ್ಟ್ ಆಗುತ್ತೆ ಈ ಅಧ್ಯಯನದಲ್ಲಿ ಭಾಗವಹಿಸಿದವರಿಗೆ ತುರ್ತು ಕಾರಣಗಳನ್ನು ಹೊರತುಪಡಿಸಿ 72 ಗಂಟೆಗಳ ಕಾಲ ಸ್ಮಾರ್ಟ್ ಫೋನ್ಗಳನ್ನು ಬಳಸೋದಕ್ಕೆ ಅವಕಾಶ ಇರಲಿಲ್ಲ ಅವರಿಗೆ ಕುಟುಂಬ ಸದಸ್ಯರೊಂದಿಗೆ ಮಾತಾಡೋದಕ್ಕೆ ಜೊತೆಗೆ ಎಮರ್ಜೆನ್ಸಿ ಏನಾದರೂ ಇದ್ದರೆ 1 ಅಥವಾ 2 ಫೋನ್ಗಳನ್ನು ಅಥವಾ ಕಾಲ್ಗಳನ್ನು ಅಷ್ಟೇ ಅವರಿಗೆ ಕೊಡಲಾಗ್ತಾ ಇತ್ತು ಅದನ್ನು ಹೊರತುಪಡಿಸದೆ ಅವರ ಫೋನ್ಗಳೆಲ್ಲವನ್ನು ಕೂಡ ದೂರ ಇಡಲಾಗಿತ್ತು ಈ ನಿಯಮವನ್ನು ಹೇಗೆ ಜೈಲಲ್ಲಿರುವಂತಹ ಕೈದಿಗಳಿಗೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗುತ್ತೋ ಅದೇ ರೀತಿಯಾಗಿ ಮಾಡಲಾಯಿತು ಸೊ ಸ್ಮಾರ್ಟ್ ಫೋನ್ಗಳನ್ನು ಬಳಸೋದಕ್ಕೆ ಅವರಿಗೆ ಅನುಮತಿ ಕೊಡದಿದ್ದಾಗ ಈ ಫೋನ್ ಯೂಸರ್ಸ್ ಯಾರಿದ್ದಾರೆ ಅವರು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಗಮನಿಸಿದಾಗ ಅವರು ಡ್ರಿಂಕ್ಸ್ ಮಾಡುವವರಾಗಿರ್ಬೋದು ಅಥವಾ ಸಿಗರೇಟ್ ಸೇದುವವರು ಯಾವ ರೀತಿಯಾಗಿ ಒಂದು ರೀತಿಯಾಗಿ ಚಡಪಟಿಕೆಯನ್ನು ಮಾಡ್ತಾ ಇದ್ರಲ್ಲ ಅದೇ ರೀತಿಯಾದಂತಹ ಬಿಹೇವಿಯರ್ ಅನ್ನ ಮಾಡ್ತಾ ಇದ್ರು ಅನ್ನೋದನ್ನ ಸಂಶೋಧಕರು ಗಮನಿಸಿದ್ದಾರೆ 18 ರಿಂದ 30 ವರ್ಷ ವಯಸ್ಸಿನ 25 ಜನರಿಗೆ 72 ಗಂಟೆಗಳ ಕಾಲ ತಮ್ಮ ಫೋನ್ ಬಳಸೋದನ್ನ ನಿಷೇಧ ಮಾಡಿದಂತಹ ಸಂದರ್ಭದಲ್ಲಿ ಈ ಸಮೀಕ್ಷೆಯಲ್ಲಿ ಗೊತ್ತಾಗಿದ್ದು ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡವರು ಅನೇಕರು ಗೇಮಿಂಗ್ ಅಭ್ಯಾಸವನ್ನ ಹೊಂದಿದ್ರು ಅವರ ಲೈಫ್ ಸ್ಟೈಲ್ ಆಗಿರ್ಬೋದು ಅವರ ಆಹಾರ ಪದ್ಧತಿ ಆಗಿರ್ಬೋದು ಮನಸ್ಥಿತಿ ಆಗಿರ್ಬೋದು ಭಾವನೆಗಳನ್ನು ನಿಯಂತ್ರಿಸುವಂತಹ ಡೋಪಮೈನ್ ಅಥವಾ ಸಿರೋಟೋಮಿನ್ ನಂತಹ ಮೆದುಳಿನ ರಾಸಾಯನಿಕಗಳ ಸ್ರವಿಸುವಿಕೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬಂತು ಅನ್ನೋದನ್ನ ಈ ಅಧ್ಯಯನ ತೋರಿಸಿದೆ ಜೊತೆಗೆ ಸ್ಮಾರ್ಟ್ ಫೋನ್ ವ್ಯಸನ ಇದೆಯಲ್ಲ ಈ ಒಂದು ಫೋನ್ನ ವ್ಯಸನ ಜನರ
ನನ್ನಲ್ಲಿ ಅನಗತ್ಯವಾದಂತಹ ಡಿಪ್ರೆಷನ್ ಅನ್ನ, ಆತಂಕವನ್ನ, ಹೆಚ್ಚಿನ ಹಸಿವನ್ನ, ಜೊತೆಗೆ ಬೇರೆಯವ್ರ ಜೊತೆಗೆ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲದೆ ಇರೋದು, ಕಮ್ಯುನಿಕೇಷನ್ ಮಾಡದೇ ಇರುವಂಥದ್ದು, ಇತರ ಜೊತೆ ಬೆರೆಯದೇ ಇರುವಂಥದ್ದು, ಒಂದಷ್ಟು ಸಂಪೂರ್ಣವಾದಂತಹ ಮೌನದ ಲಕ್ಷಣಗಳನ್ನು ಕೂಡ ಉಂಟು ಮಾಡ್ತಾ ಇದೆ ಅನ್ನೋದನ್ನ ಆ ಅಧ್ಯಯನದಲ್ಲಿ ತಿಳಿಯಲಾಗಿತ್ತು. ಆದಾಗ್ಯೂ ಈ ಅಧ್ಯಯನದಲ್ಲಿ ಭಾಗಿಯಾಗಿರುವ ಸಂಶೋಧಕರು ಫೋನ್ ಬಳಸಿದ 3 ದಿನಗಳ ನಂತರ ಅವರ ಮೆದುಳು ತನ್ನಿಂದ ತಾನೇ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗಿರೋದು, ಮೆದುಳು ತನ್ನನ್ನೇ ತಾನೇ ರೀಬೂಟ್ ಮಾಡ್ಕೊಂಡಿತ್ತು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಈ ರೀತಿಯಾಗಿ ಕಂಪ್ಲೀಟ್ ಆಗಿ 3 ದಿನಗಳ ಕಾಲ ಅಂದ್ರೆ 72 ಗಂಟೆಗಳ ಕಾಲ ಫೋನ್ ಅನ್ನು ಯೂಸ್ ಮಾಡದೆ ಇದ್ದಂತಹ ಸಂದರ್ಭದಲ್ಲಿ ಫೋನ್ ಬಳಕೆಯನ್ನ ಕಡಿಮೆ ಮಾಡೋದ್ರಿಂದ ಅನೇಕ ಪ್ರಯೋಜನಗಳನ್ನ ಪಡೆಯಬಹುದು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಅದರ ಪ್ರಕಾರ ಫೋನ್ ಮುಕ್ತ ಸಮಯಗಳನ್ನ ಹೊಂದಿಸಿಕೊಳ್ಳಬೇಕಾಗುತ್ತೆ. ಹೇಗೆ ಇದನ್ನ ನಾವು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಊಟದ ಸಮಯದಲ್ಲಿ ಅಥವಾ ಮಲಗುವ ಮುನ್ನ ದಿನದ ಕೆಲವು ನಿರ್ದಿಷ್ಟ ಗಂಟೆಗಳಲ್ಲಿ ನಾವು ಫೋನ್ ಮುಕ್ತ ಅವಧಿಗಳನ್ನ ನಾವು ಗೊತ್ತುಪಡಿಸಬೇಕಾಗತ್ತೆ. ಇನ್ನು ಡೋಂಟ್ ಡಿಸ್ಟರ್ಬ್ ಮೋಡ್ ಇದೆ, ಅಂದ್ರೆ ಡಿಸ್ಟರ್ಬ್ ಯಾವುದೇ ಮಾಡದೆ ಹಾಗೆ ಒಂದು ಡೋಂಟ್ ಡಿಸ್ಟರ್ಬ್ ಅನ್ನುವಂತಹ ಮೋಡ್ ಇದೆಯಲ್ಲ, ಅದನ್ನ ಬಳಸಬಹುದು. ನಿಮ್ಮ ಫೋನ್ ಅನ್ನ ನೀವು ಕಂಟಿನ್ಯೂಸ್ ಆಗಿ ಪರಿಶೀಲನೆ ಮಾಡುವಂಥದ್ದು ಅಥವಾ ಅದರ ಪ್ರಚೋದನೆಯನ್ನು ಕಡಿಮೆ ಮಾಡೋದಕ್ಕೆ ಇಂತಹ ಒಂದು ಮೋಡ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಇನ್ನು ಸಾಮಾಜಿಕ ಮಾಧ್ಯಮ ವಿರಾಮವನ್ನು ಕೂಡ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಸ್ಕ್ರೀನ್ ಟೈಮ್ ಏನಿದೆ ಅದಕ್ಕೆ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಆ ಮೂಲಕ ನೀವು ಟೆಂಪರರಿ ಆಗಿ ಒಂದು ಅಪ್ಲಿಕೇಶನ್ಗಳನ್ನ ಅಳಿಸುವ ಮೂಲಕ ಸಾಮಾಜಿಕ ಮಾಧ್ಯಮ ಬಳಕೆಯನ್ನು ಕೂಡ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಬಹುದು. ನಿದ್ದೆಗೆ ಅನುಕೂಲಕರವಾದಂತಹ ದಿನಚರಿಯನ್ನ ನೀವು ಮಾಡ್ಕೋಬೇಕಾಗುತ್ತೆ. ನಿದ್ದೆಯ ಗುಣಮಟ್ಟವನ್ನು ಸುಧಾರಿಸುವ ಮಲಗುವ ಮೊದಲು ಕನಿಷ್ಠ 1 ಗಂಟೆಯಾದ್ರೂ ಆ ಒಂದು ಸ್ಕ್ರೀನ್ ಅನ್ನ ನೋಡೋದನ್ನ, ಮೊಬೈಲ್ ಯೂಸ್ ಮಾಡೋದನ್ನ ತಪ್ಪಿಸ್ಕೊಳ್ಬೇಕಾಗುತ್ತೆ. ಆಫ್ಲೈನ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ ಆಗ ಈ ಒಂದು ಸ್ಕ್ರೀನ್ ನ ಸಮಯನ ಓದೋದು ಅಥವಾ ವ್ಯಾಯಾಮ ಮಾಡೋದು ಅಥವಾ ಎಲ್ಲಾದ್ರೂ ನಾವು ಹೊರಾಂಗಣಕ್ಕೆ ಹೋಗುವಂಥದ್ದು, ಆ ರೀತಿಯ ಚಟುವಟಿಕೆಗಳೊಂದಿಗೆ ಕೂಡ ಬದಲಾಯಿಸಬಹುದು. ಇದರಿಂದ ನಮ್ಮ ಮೆದುಳು ಎಷ್ಟು ಆಕ್ಟಿವ್ ಆಗುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ರೀತಿಯ ಪ್ರಯೋಜನವನ್ನು ಕೂಡ ಪಡೆಯಬಹುದು. ಹಾಗಾಗಿ ಈಗ ಗೊತ್ತಾಯ್ತಲ್ಲ, ನಾವು ಈ ಫೋನ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಮ ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತೆ, ನಮ್ಮ ದೇಹದ ಮೇಲೆ, ಆರೋಗ್ಯದ ಮೇಲೆ, ಮಾನಸಿಕವಾಗಿ ಏನೆಲ್ಲ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅಂತ ಹೇಳಿ. ಫೋನ್ ಬಳಕೆನೇ ಮಾಡಬೇಡಿ ಅಂತ ನಾವು ಹೇಳೋದಿಲ್ಲ, ಆದ್ರೆ ಬಳಕೆ ಮಾಡುವ ಸಂದರ್ಭದಲ್ಲಿ ಇವೆಲ್ಲ ಅಂಶವು ನಿಮ್ಮ ಗಮನದಲ್ಲಿ ಇಟ್ಟುಕೊಳ್ಳಿ. ಜೊತೆಗೆ ಎಷ್ಟು ಬೇಕೋ ಅಷ್ಟನ್ನೇ ಫೋನ್ ಬಳಕೆ ಮಾಡಿ ಅಂತ ಹೇಳ್ತಾ ಈ ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.